ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಪೈನಾಪಲ್ ಕೇಕ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮನೆಯಲ್ಲೇ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಪೈನಾಪಲ್ ತೊಗೊಂಡಿದ್ದೀನಿ. ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೈನಾಪಲ್ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇದನ್ನು ನೀರು ಸೇರಿಸ್ತೇನೆ ಪ್ಯೂರಿ ಮಾಡಬೇಕಾಗತ್ತೆ, ನೀರು ಸೇರಿಸಬಾರ್ದು. ನೋಡಿ, ಇಷ್ಟು ನುಣ್ಣಗಿರಬೇಕಾಗತ್ತೆ, ಒಂಚೂರು ತರಿ ಇರಬಾರ್ದು. ರೆಡಿಯಾಗಿದೆ ಈಗ ಪೈನಾಪಲ್ ಪ್ಯೂರಿ, ಸಾಕು ಇಷ್ಟು. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ನಾವು ಪೈನಾಪಲ್ ಪ್ಯೂರಿ ಮಾಡ್ಕೊಂಡಿರೋವಂಥದ್ದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು ಮೊಟ್ಟೆ ಹಾಕ್ತಾ ಇದ್ದೀನಿ. ನೋಡಿ, ಎರಡೂ ಮಿಕ್ಸ್ ಮಾಡಬೇಕಾಗತ್ತೆ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಕೇಕು. ಸಾಕು. ನೋಡಿ, ಒಂದು 1/4 ಕಪ್ಪಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ, ಕುಕ್ಕಿಂಗ್ ಆಯಿಲು. ಒಂದು 1/4 ಕಪ್ ಸಾಕು. ನೋಡಿ, ಒಂದು ಸ್ಟ್ರೈನರ್ ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನ ಜಲ್ದಿ ಹಿಡಿಬೇಕಾಗತ್ತೆ. ನೋಡಿ, 1 ಕಪ್ಪಷ್ಟು ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ಗಿನ್ನ ಕಮ್ಮಿ ಹಾಕಿ. ಬೇಕಿಂಗ್ ಸೋಡಾ ಇಲ್ಲಾಂದರೆ ಅಡುಗೆಗೆ ನಾವು ಯಾವ್ದು ಯೂಸ್ ಮಾಡ್ತೀವಲ್ಲ ಸೋಡಾ, ಅದನ್ನೇ ಯೂಸ್ ಮಾಡ್ಬೋದು. ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಇದನ್ನು ಜಲ್ದಿ ಇಟ್ಕೊಳ್ಳೋಣ. ನೋಡಿ, 1 ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದು ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆನ ಪೌಡರ್ ಮಾಡ್ಕೊಂಡಿರೋ ಅಂಥದ್ದು. ಇದು ಅಷ್ಟೇ ಸ್ಟ್ರೈನ್ ಮಾಡ್ಕೊಳ್ಳಿ. ನೋಡಿ, ಸಾಕು. ಇದನ್ನೀಗ ಬ್ಯಾಟರ್ನ ಮಿಕ್ಸ್ ಮಾಡೋಣ. ಒಂದು ಗಂಟು ಇಲ್ದಂಗೆ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಒಂದೇ ಡೈರೆಕ್ಷನಲ್ಲಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಉಲ್ಟಾ ಸೀದಾ ಮಾಡಬಾರ್ದು. ಈ ರೀತಿ ಮಾಡಿದ್ರೆ ಈ ರೀತಿನೇ ಡೈರೆಕ್ಷನಲ್ಲಿ ನಾವು ತಿರುಗಿಸ್ಬೇಕಾಗತ್ತೆ. ಈ ರೀತಿ ಮಾಡಿದ್ರೆ ಇದೇ ಥರ ಡೈರೆಕ್ಷನಲ್ಲೇ ತಿರುಗಿಸ್ಬೇಕಾಗತ್ತೆ, ಇಲ್ಲ ಕೇಕ್ ಚೆನ್ನಾಗಿ ಬರಲ್ಲ. ಒಂದು ಸ್ವಲ್ಪ ಗಟ್ಟಿ ಇದೆ ಬ್ಯಾಟರ್. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ. ಕಾಯಿಸಿ ಆರಿಸಿರೋ ಅಂಥ ಹಾಲಿದು, ಹಸಿ ಹಾಲು ಹಾಕಬೇಡಿ. ನೋಡಿ, ಮತ್ತೊಮ್ಮೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ. ನೋಡಿ, ಕೇಕ್ ಬ್ಯಾಟರ್ ರೆಡಿ ಆಗಿದೆ. ನೋಡಿ, ಈ ರೀತಿನೇ ಇರಬೇಕು. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿಲೇ ಇರಬೇಕು. ಒಂದು ಚೂರು ಲಮ್ಸ್ ಇರಬಾರ್ದು. ನೋಡಿ, ಕೇಕ್ ಬ್ಯಾಟರ್ ರೆಡಿ ಆಗಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿಲೇ ಇರಬೇಕು. ನೋಡಿ, ಎಲ್ಲೂ ಒಂದು ಲಮ್ಸ್ ಇಲ್ಲ, ಅದೇ ಥರನೇ ಇರಬೇಕು. ನೋಡಿ, ಪೈನಾಪಲ್ ಎಸೆನ್ಸ್ ಹಾಕ್ತಾ ಇದ್ದೀನಿ, 1 ಡ್ರಾಪ್ ಅಷ್ಟು. ಆ್ಯಕ್ಚುಲಿ ಪ್ಯೂರ್ಲಿ ಆಪ್ಷನಲ್. ಪೈನಾಪಲ್ ನಾವು ಹಾಕಿದ್ದೀವಿ, ಬಟ್ ಒಂದೇ 1 ಡ್ರಾಪ್ ಅಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದೇ 1 ಡ್ರಾಪ್ ಸಾಕು. ಒಂದೇ 1 ಡ್ರಾಪು, ಜಾಸ್ತಿ ಬೇಡ, ಇಲ್ಲ ಅದೇ ಫ್ಲೇವರ್ ಆಗಿಬಿಡುತ್ತೆ. ಮಿಕ್ಸ್ ಮಾಡಿ. ನೋಡಿ, ಕೇಕ್ ಬ್ಯಾಟರ್ ರೆಡಿ ಆಯಿತು. ಸಾಕು ಇಷ್ಟು. ಇಲ್ಲಿ ನಾನು ಕೇಕ್ ಟಿನ್ ತೊಗೊಂಡಿದ್ದೀನಿ. ಕೇಕ್ ಟಿನ್ ಇಲ್ಲ ಅಂದರೆ ನೋಡಿ, ಸ್ಟೀಲ್ ಪಾತ್ರೆ ಇರುತ್ತಲ್ಲ, ಇದರಲ್ಲಿ ದಪ್ಪ ತಳದು ಬರುತ್ತಲ್ಲ, ಅದ್ರ ತಗೊಳ್ಳಿ. ಇದರಲ್ಲೂ ಮಾಡ್ಬೋದು. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ತಾ ಇದ್ದೀನಿ. ಸುತ್ತಲೂ ಈ ಥರ ಎಣ್ಣೆ ಗ್ರೀಸ್ ಮಾಡಿ ಚೆನ್ನಾಗಿ ಸವರಬೇಕಿಲ್ಲ ಅಂದರೆ ಕೇಕ್ ಅಂಟ್ಕೊಂಡ್ಬಿಡುತ್ತೆ. ಎಣ್ಣೆ ಸವರೋದ್ರಿಂದ ಕಚ್ಚಲ್ಲ. ನೋಡಿ, ಬೇಕಿಂಗ್ ಪೇಪರ್ ಹಾಕ್ತಾ ಇದ್ದೀನಿ. ಬೇಕಿಂಗ್ ಪೇಪರ್ ಇಲ್ಲಪ್ಪ ಅಂದರೆ ಮೈದಾ ಹಿಟ್ಟನ್ನೇ ಒಂದು ಸ್ವಲ್ಪ ಡಸ್ಟ್ ಮಾಡ್ಕೊಳ್ಳಿ, ಸಾಕು. ಈಗ ನಾನು ಕೇಕ್ ಬ್ಯಾಟರ್ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಹಾಕಿ.
ಫ್ರೆಂಡ್ಸ್ ನೋಡಿ, ಒಂದೆರಡು ಸಲ ಟ್ಯಾಪ್ ಮಾಡಬೇಕಾಗುತ್ತೆ, ಏರ್ ಬಬಲ್ಸ್ ಇರುತ್ತೆ, ಸೊ ಅದಕ್ಕೆ ಟ್ಯಾಪ್ ಮಾಡಬೇಕಾಗುತ್ತೆ. ಕೇಕ್ ಎಲ್ಲ ಚೆನ್ನಾಗಿ ಬರಲ್ಲ. ನೋಡಿ, ಇದೇ ಥರನೇ ಟ್ಯಾಪ್ ಮಾಡಿ. ನಾನು ಆಲ್ರೆಡಿ ಒಂದು ಪ್ಯಾನ್ನ ಬಿಸಿಗೆ ಇಟ್ಟಿದ್ದೆ, ಪ್ರೀ ಹೀಟ್ ಆಗಿದೆ. ಈಗ ನಾವೇನು ಕೇಕ್ನ ಮೋಲ್ಡ್ಗೆ ಹಾಕಿದ್ದೀವಿ, ಕೇಕ್ ಮೋಲ್ಡ್ ಇದರಲ್ಲಿ ಇಡೋಣ. ಒಂದು 40ರಿಂದ 45 ನಿಮಿಷ ಇದನ್ನು ಬೇಯಿಸಬೇಕಾಗತ್ತೆ. ಫ್ರೆಂಡ್ಸ್ ನೋಡಿ, ಒಂದು 40ರಿಂದ 45 ನಿಮಿಷ ಆಗಿದೆ. ಕೇಕ್ ಆಗಿದೆಯಾ ಅಂತ ನೋಡೋಣ. ನೋಡಿ, ಆಗಿದೆ, ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಒಂದೇ ಕಡೆ ನಾವು ಚುಚ್ಚಿ ನೋಡಬಾರ್ದು, ಎಲ್ಲ ಕಡೆನೂ ನೋಡಿ ಈ ರೀತಿ ನೋಡಬೇಕು. ನೋಡಿ, ಒಂದು ಚೂರು ಚಾಕು ಗಂಟ್ತಾ ಇಲ್ಲ, ಕೇಕ್ ಆಗಿದೆ ಅಂತ ಅರ್ಥ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದೊಂದು 10 ನಿಮಿಷ ಆರಿ ತಣ್ಣಗಾಗಲಿ. ಕೇಕ್ ಆರು ತಣ್ಣಗಾಗಿದೆ. ಮೊದಲಿಗೆ ಒಂದು ಸ್ವಲ್ಪ ಎಡ್ಜೆಲ್ಲ ಬಿಡಿಸ್ಕೊಬೇಕಾಗತ್ತೆ. ಎಡ್ಜೆಲ್ಲ ಬಿಡಿಸ್ಕೊಂಡಾಗಿದೆ. ಈಗ ಒಂದು ಪ್ಲೇಟ್ ತಗೊಂಡಿದ್ದೀನಿ. ಈ ಪ್ಲೇಟಿಗೆ ದಬ್ಬಾಕೋಣ. ನೋಡಿ, ಒಂದೆರಡು ಸಲ ಟ್ಯಾಪ್ ಮಾಡಿ ಬೀಳುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಬಂದಿದೆ. ಒಂದು ಸ್ವಲ್ಪನೂ ಸೇದಿಲ್ಲ. ಇದು ಬಟರ್ ಪೇಪರ್ ತೆಗೋಣ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಕೇಕು. ನೋಡಿ, ರೆಡಿ ಆಯಿತು ಪೈನಾಪಲ್ ಕೇಕ್. ಫ್ರೆಂಡ್ಸ್ ನೋಡೋಣ, ಕಟ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ನೋಡಿ, ಎಷ್ಟು ಚೆನ್ನಾಗಿ ಬೇಕಾಗಿದೆ. ಫ್ರೆಂಡ್ಸ್ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ನೋಡಿ, ತುಂಬ ಸುಲಭವಾಗಿ ಪೈನಾಪಲ್ ಕೇಕ್ ರುಚಿಯಾಗಿ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ಈಸಿಯಾಗಿ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.